ಹರಿಕಥಾಮೃತ ಸಾರ ಕುರುಗಳ ಕರುಣದಿಂದ ಪನಿತು ಬೇಡುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಪಂಚಾಗ್ನಿ ಮತ್ತು ಸಂಧಿಯಲ್ಲಿ 4ನೇ ಪದ್ಯದ ಚಿಂತನೆ ಆಗಬೇಕು. ಧರಣಿ ಎಂಬುದೇ ಅಗ್ನಿ ಸಂವತ್ಸರವೇ ಸಮಿಧೆ ವಿಹಾಯಸವೇ ಹೊಗೆ ಉರಿ ಇರುಳು ದಿಶಾಂಗಾರ ಅವಾಂತರ ದಿಗ್ವಲಯ ಕಿಡಿಯು ವರುಷವೆಂಬಾಹುತಿಗಳಿಂದಲಿ ಹರಿಯ ಮೆಚ್ಚಿಸಿ ಸಕಲರೊಳಗ ಧ್ವರಿಯನಾಗಿರು ಸರ್ವರೂಪಾತ್ಮಕನ ಚಿಂತಿಸುತ್ತ. ಮಳೆಯಲ್ಲಿರುವ ಜೀವನನ್ನ ಭೂಮಿ ಎಂಬಂತಹ ಅಗ್ನಿಯಲ್ಲಿ ದೇವತೆಗಳು ಆಹುತಿ ಕೊಟ್ಟು ಅನ್ನದಲ್ಲಿ ಸೇರಿಸ್ತಾರೆ ಅನ್ನೋ ವಿಷಯ ಇಲ್ಲಿ ನಾವು ಇವತ್ತು ಚಿಂತನೆ ಮಾಡಬೇಕು. ಈ ಪದ್ಯದಲ್ಲಿ ಧರಣಿ ಎಂಬುದೇ ಅಂದರೆ ಭೂಮಿಯೇ ಅಗ್ನಿ. ಸಮಿತಿ ಯಾವುದು? ಸಂವತ್ಸರವೇ ಸಮಿಧೆ. ನಾವು ಸಂವತ್ಸರ ಅಂತ ಹೇಳ್ತೀವಲ್ಲ ಸಂಕಲ್ಪದಲ್ಲಿ, ಶಾರ್ವರಿ ಮುಂತಾದ ಸಂವತ್ಸರಗಳು ಅದೇ ಸಮಿತಿದ್ದ ಹಾಗೆ. ವಿಹಾಯಸವೇ ಆಕಾಶವೇ, ಪೊಗೆ ಅಂದರೆ ಹೊಗೆ. ಇವೆಲ್ಲ ನಮಗೆ ನಮ್ಮ ಚಿಂತನೆಗೆ ಮೀರಿದ ಸಂಗತಿಗಳು ಅಂತ. ಇವೆಲ್ಲ ದೇವಲೋಕದ ಒಂದು ರಹಸ್ಯ. ಅದನ್ನು ದಾಸರು ಸಂಗ್ರಹ ಮಾಡ್ತಾ ಇದ್ದಾರೆ. ಇನ್ನು ಇರುಳು, ರಾತ್ರಿ ಏನೇ ಉರಿ ಜ್ವಾಲೆ ಇರುವಂತೆ. ಅವಾಂತರ ದಿಗ್ವಲಯ ಅಂದರೆ ಉಪದಿಕ್ಕು, ಈಶಾನ್ಯ, ಆಗ್ನೇಯ, ನೈಋತ್ಯ ಮುಂತಾದ ಉಪದಿಕ್ಕು ಅದು ಕಿಡಿ, ಬೆಂಕಿ ಕಿಡಿ ಇದ್ದ ಹಾಗೆ. ದಿಶಾ ಅಂದರೆ ದಿಕ್ಕುಗಳೇ ಅಂಗಾರ, ಅದೇ ಕೆಂಡ. ಹೀಗೆ ವರುಷವೆಂಬ ಆಹುತಿಗಳಿಂದಲೇ ಮಳೆಯಲ್ಲಿರುವ ಜೀವನನ್ನ ಆಹುತಿಯನ್ನಾಗಿ ಅರ್ಪಣೆ ಮಾಡಬೇಕು. ಹರಿಯ ಮೆಚ್ಚಿಸಿ ಅಂದರೆ ಸಂಕರ್ಷಣನನ್ನು ಸಂತೋಷಪಡಿಸಿ ಸರ್ವರೂಪಾತ್ಮಕನ, ಎಲ್ಲ ಕಡೆ ನಿಯಾಮಕರಾಗಿರುವ ದೇವರನ್ನ ಏನು ಮಾಡಬೇಕು ಅಂದರೆ ಚಿಂತಿಸುತ್ತಾ ಸ್ಮರಣೆ ಮಾಡ್ತಾ ಇದ್ದರೆ ಸಕಲರೊಳಗೆ ಎಲ್ಲರಲ್ಲಿ ಅಧ್ವರ್ಯನಾಗಿರು, ನಮ್ಮನ್ನು ಶ್ರೇಷ್ಠನನ್ನಾಗಿ ಮಾಡ್ತಾನೆ. ಬಹಳ ಸುಲಭ. ದೇವತೆಗಳು ಭೂಮಿ ಎಂಬ ಅಗ್ನಿಯಲ್ಲಿ ಜೀವನ ಆಹುತಿ ಕೊಡ್ತಾರೆ. ಅಗ್ನಿಗೆ ಸಂಬಂಧಪಟ್ಟ ಹಾಗೆ 5 ಪದಾರ್ಥ ಬೇಕು. ಸಂವತ್ಸರವೇ ಕಟ್ಟಿಗೆ, ಹೊಗೆ ಯಾವುದು? ಆಕಾಶವೇ ಹೊಗೆ ಇದ್ದ ಹಾಗೆ. ಹೊಗೆ ಬಂದ ಮೇಲೆ ಜ್ವಾಲೆ, ರಾತ್ರಿಯ ಜ್ವಾಲೆಯಂತೆ. ಈಶಾನ್ಯ ಮೊದಲಾದ ಉಪದಿಕ್ಕುಗಳು ಬೆಂಕಿ ಕಿಡಿ ತರಹ ಇದೆ. ದಿಕ್ಕುಗಳೇ ಕೆಂಡ ಅಂತ. ಈ ಲೆಕ್ಕದಲ್ಲಿ ಅವ ಜೀವ ಭೂಮಿಯೊಳಗಿರುವ ಆಹಾರ ಪದಾರ್ಥದಲ್ಲಿ, ಧಾನ್ಯದಲ್ಲಿ ಸೇರಿಕೊಂಡ. ಕ್ರಮವಾಗಿ ಇಲ್ಲಿ ದೇವರ ರೂಪವನ್ನು ಚಿಂತನೆ ಮಾಡ್ತಾ ಬರಬೇಕು. ಎಲ್ಲೆಲ್ಲಿ ಯಾರ್ಯಾರಿದ್ದಾರೆ? ಭೂಮಿಯಲ್ಲಿ ಇರೋದು ಸಂಕರ್ಷಣ. ಇನ್ನು ಸಂವತ್ಸರದಲ್ಲಿ ಸಂಕರ್ಷಣ ನಾರಾಯಣ, ಆಕಾಶದಲ್ಲಿ ಸಂಕರ್ಷಣ ವಾಸುದೇವ, ರಾತ್ರಿಯಲ್ಲಿ ಸಂಕರ್ಷಣ, ಈಶಾನ್ಯ ಮೊದಲಾದ ಉಪದಿಕ್ಕಿನಲ್ಲಿ ಸಂಕರ್ಷಣ ಅನಿರುದ್ಧ, ದಿಕ್ಕಿನಲ್ಲಿ ಸಂಕರ್ಷಣ ಪ್ರದ್ಯುಮ್ನ. ಇಷ್ಟು ರೂಪವನ್ನು ನಾವಿಲ್ಲಿ ಚಿಂತನೆ ಮಾಡಬೇಕು. ಕೆಲವು ಶಬ್ದವು ಪರಮಾತ್ಮನ ಗುಣವನ್ನು ಹೇಳುವ ಶಬ್ದ. ಸಂವತ್ಸರ, ಆಕಾಶ, ರಾತ್ರಿ ಅಂತ ಶಬ್ದ ಬಂತು, ದಿಶಾ ಶಬ್ದ ಬಂತು. ಇವೆಲ್ಲ ಪರಮಾತ್ಮನನ್ನು ಹೇಳುತ್ತೆ. ಎಲ್ಲ ಕಡೆ ವಾಸ ಮಾಡ್ತಾನಾದ್ರಿಂದ ಪರಮಾತ್ಮನಿಗೆ ಸಂವತ್ಸರ ಅಂತ ಹೆಸರು. ಅವನು ಪ್ರಕಾಶ ರೂಪ ಆದ್ದರಿಂದ ಆಕಾಶ ಅಂತ ಹೆಸರು. ರಾತ್ರಿ ಅಂದರೆ ಎಲ್ಲ ಕಡೆ ಸಂಚರಿಸಿ ಸುಖವನ್ನು ಕೊಡ್ತಾನಾದ್ದರಿಂದ ಅವನಿಗೆ ರಾತ್ರಿ ಅಂತ ಕರೀತಾರೆ. ದಿಶಾ ಅಂದರೆ ಭಕ್ತರಿಗೆ ಅವರ ಸೇವೆಗೆ ತಕ್ಕ ಹಾಗೆ ಫಲ ಕೊಡ್ತಾನಾದ್ದರಿಂದಾಗಿ ದಿಶಾ ಅಂತ ಹೆಸರು. ಹೀಗೆ ಪರಮಾತ್ಮ, ಅವನ ಹೆಸರು, ಅವನ ಗುಣವನ್ನು ಹೇಳುವಂತಹ ಕೆಲವು ಶಬ್ದವನ್ನು ಇಲ್ಲಿ ಹಾಕಿದ್ದಾರೆ. ಇದು ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. ಇನ್ನು ಮುಂದಿನ ಪದ್ಯಕ್ಕೆ ಹೋಗೋಣ. ಹಾಗಾದರೆ ಜೀವ ಸ್ವರ್ಗದಲ್ಲಿದ್ದವ ಧಾನ್ಯದ ಒಳಗೆ ಸೇರಿಕೊಂಡ. ಈಗ ಧಾನ್ಯದಲ್ಲಿರುವ ಜೀವನನ್ನ ಪುರುಷನೆಂಬಂತಹ ಅಗ್ನಿಯಲ್ಲಿ ಹಾಕಿ ಆಹುತಿ ಕೊಟ್ಟು ರೇತಸ್ಸು, ತಿಂದ ಆಹಾರ ರೇತಸ್ಸಾಗಿ ಪರಿಣಾಮ ಹೊಂದುತ್ತೆ. ಅಲ್ಲಿ ಜೀವನನ್ನ
ದೇವತೆಗಳು ಸೇರಿಸ್ತಾರೆ. 5ನೇ ಪದ್ಯ. ಪುರುಷ ಶಿಖಿ ವಾಕ್ಸಮಿಧೆ ಧೂಮವು ಕರಣವರ್ಚೆಯು ಜಿಹ್ವೆ ಶ್ರೋತ್ರಗಳೆರಡು ಕಿಡಿಗಳು ಲೋಚನಗಳಂಗಾರಳೆನಿಸುವವು ನಿರುತ್ತ ಭುಂಜಿಸುವನ್ನ ಯದುಕುಲವರ ನಿಗವದಾನಗಳು ಎಂದಿ ಪರಿಸಮರ್ಪಣೆ ಗೈಯ ಕೈಗೊಂಡನು ದಿನದಿ ಪೊರೆವ. ಇಲ್ಲಿ ಅರ್ಥ ಗಮನಿಸೋದು ಅಂದರೆ ಪುರುಷ ಅಂದರೆ ಪುರುಷನೇ ಅಂದರೆ ಪತಿ, ಗಂಡ ಹೆಂಡತಿಯಲ್ಲಿ ಗಂಡಾಯ ಅಂತೇನಿದ್ದಾರೆ. ಅವನು ಶಿಖಿ ಅಗ್ನಿ ಇದ್ದಂತೆ. ವಾಕ್ ಅಂದರೆ ಮಾತೆ, ಸಮಿಧಿ ಅಂದರೆ ಕಟ್ಟಿಗೆ. ಅದರಂತೆ ಇಲ್ಲಿ ಕರಣವು ಅಂತ ಇದೆ. ಅದರ ಎಷ್ಟೋ ಬುಕ್ಕಲ್ಲಿ ಕರ್ಣವು ಅಂತ ಇರುತ್ತೆ, ಹಂಗೆ ಬೇಡ, ಅಲ್ಲಿ ಪರ್ಣವು ಅಂತ ಇಟ್ಕೊಳ್ಳೋಣ. ಪರ್ಣವು ಅಂದರೆ ಪ್ರಾಣವಾಯು ಏನಿದೆ ಅದು. ಧೂಮ ಹೊಗೆ. ಜಿಹ್ವೆ ಅಂದರೆ ನಾಲಿಗೆ, ಅರ್ಚಿ ಬೆಂಕಿಯ ಜ್ವಾಲೆ ಇದ್ದ ಹಾಗೆ. ಶ್ರೋತ್ರಗಳೆರಡು ಕಿವಿ, ಅದು ಕಿಡಿ, ಬೆಂಕಿ ಕಿಡಿ ಅದೇ ಇದ್ದ ಹಾಗೆ. ಲೋಚನ 2 ಕಣ್ಣು, ಅಂಗಾರ ಕೆಂಡ ಇದ್ದ ಹಾಗೆ. ಹೀಗೆ ನಾವು ಯೋಚನೆ ಮಾಡ್ತಾ ನಿರಂತರ ಭುಂಜಿಸುವನ್ನ, ನಾವು ಊಟ ಮಾಡುತ್ತಿರುವ ವಸ್ತುವನ್ನು ಯದುಕುಲವರನಿಗೆ, ಪ್ರದ್ಯುಮ್ನನಿಗೆ ಅವದಾನಗಳು, ಆಹುತಿಗಳು ಎಂದೀಪರಿ ಈ ವಿಧವಾಗಿ ಸಮರ್ಪಣೆಗೈಗೆ ಅರ್ಪಣೆ ಮಾಡಿದರೆ ಕೈಕೊಂಡ ಆ ಯತ್ನವನ್ನು ಸ್ವೀಕಾರ ಮಾಡಿ ಅನುದಿನದಿ ಅಂದರೆ ಪ್ರತಿನಿತ್ಯವೂ ಕೂಡ ಪೊರೆವ ನಮ್ಮನ್ನು ದೇವರು ರಕ್ಷಣೆ ಮಾಡ್ತಾನೆ. ಬಹಳ ಮಹತ್ವದ ಒಂದು ಭೋಜನಾರ್ಥ ವಿಭಾಗ ಸಂಧಿ ಅಂತ 4ನೇ ಸಂಧಿಯಲ್ಲಿ ನೋಡಿದ ಅನುಸಂಧಾನವನ್ನು ಇಲ್ಲಿ ಮತ್ತೊಮ್ಮೆ ಜ್ಞಾಪಿಸ್ತಾ ಇದ್ದಾರೆ ದಾಸರು ನಮಗೆ. ಪುರುಷ ಅಗ್ನಿ, ಅಲ್ಲಿರುವಂತಹ ಮಾತುಗಳೇ ಕಟ್ಟಿಗೆ, ಪ್ರಾಣವಾಯುವೆ ಹೊಗೆ ಇದ್ದ ಹಾಗೆ, ನಾಲಿಗೆಯೇ ಬೆಂಕಿ ಜ್ವಾಲೆ, ಬಲಕಿವಿ 2 ಕಿವಿ ಬೆಂಕಿಯ ಕಿಡಿ, 2 ಕಣ್ಣೆ ಕೆಂಡ. ಹೀಗೆ ಧಾನ್ಯದ ಒಳಗೆ ಸೇರುವ ಜೀವನನ್ನು ಪುರುಷನೆಂಬಂತಹ ಅಗ್ನಿಯಲ್ಲಿ ಆಹುತಿ ಕೊಟ್ಟು ಆ ಧಾನ್ಯ ಪುರುಷನ ಒಳಗೆ ಹೋಗುತ್ತೆ. ಅದು ರೇತಸ್ಸಾಗಿ ಪರಿಣಾಮ ಹೊಂದುತ್ತಂತೆ. ರೇತಸ್ಸಾಗಿ ಪರಿಣಾಮ ಹೊಂದಿದ ಮೇಲೆ ಆ ರೇತಸ್ಸಿನ ಒಳಗೆ ಜೀವನನ್ನು ಸೇರಿಸ್ತಾರೆ ದೇವತೆಗಳು. ಇದು ಈ ಪದ್ಯದ ಅಭಿಪ್ರಾಯ. ಅದರಿಂದ ನಾವು ಪ್ರತಿ ಬಾರಿ ಊಟ ಮಾಡುವಾಗ ಈ ಅನುಸಂಧಾನ ಬೇಕಂತೆ. ಪ್ರತಿಯೊಂದು ತುತ್ತು ದೇವರ ಆಹುತಿ ಅಂತ ಅನುಸಂಧಾನ ಮಾಡಬೇಕು. ಯಾರಿಗೆ ಅಂದರೆ ಯದುಕುಲವರೆಗೆ ಅಂತಾರೆ. ಅತ್ಯಂತ ಹತ್ತಿರದ ರೂಪ ಅಂದರೆ ಯದುವಂಶದಲ್ಲಿ ಬಂದ ಕೃಷ್ಣ ರೂಪ. ಅನ್ನ, ನಾವು ಒಂದು ತಿನ್ನುವ ಅನ್ನದ ಒಳಗಿರುವ ಜೀವ, ಅವನು ದೇಹದ ಒಳಗೆ ಹೋಗಿ ಅವನೇ ರೇತರೂಪ ಪರಿಣಾಮ ಹೊಂದ್ತಾನೆ. ಆದ್ದರಿಂದ ಪ್ರತಿಯೊಂದು ಅನ್ನ ನಾವೇನು ಊಟ ಮಾಡ್ತೇವೆ, ಪ್ರತಿಯೊಂದು ಅನ್ನವನ್ನು ಕೂಡ ದೇವರಿಗೆ ಆಹುತಿ ಅಂತ ಚಿಂತನೆ ಮಾಡಿ ಅದನ್ನು ಸ್ವೀಕಾರ ಮಾಡಿದ್ರೆ ದೇವರು ಅದನ್ನು ಸ್ವೀಕಾರ ಮಾಡಿ ಜೀವರನ್ನು ರಕ್ಷಣೆ ಮಾಡ್ತಾನೆ ಅಂತಿದ್ದಾರೆ ಅಭಿಪ್ರಾಯ. ಇಲ್ಲೂ ಕೂಡ ಕೆಲವು ಶಬ್ದ ದೇವರನ್ನು ಹೇಳುವಂತಹ ಶಬ್ದ, ಬಹಳ ಮಹತ್ವದ ಕೆಲವು ಶಬ್ದಗಳಿದೆ. ಅದನ್ನು ಗಮನಿಸೋದಾದರೆ ದಾಸರ ನಿರೂಪಣೆಯಲ್ಲಿ ಬರುವ ಕೆಲವು ಸ್ವಾರಸ್ಯ, ಅಲ್ಲಲ್ಲಿ ದೇವರನ್ನು ಹೇಳುವ ಅನೇಕ ಶಬ್ದವನ್ನು ದಾಸರ ಉಲ್ಲೇಖ ಮಾಡ್ತಾ ಇರ್ತಾರೆ. ಚಕ್ಷು ಅಂತ ಒಂದು ಶಬ್ದ ಇದೆ ಪದ್ಯದಲ್ಲಿ. ಚಕ್ಷು ಅಂದರೆ ದರ್ಶನಾತ್ ಶ್ರವಣಾತ್ ಶ್ರೋತ್ರಂ ಜಿಹ್ವಾವೈ ಹೋಮತ ಸ್ಮೃತಃ ಅಂತ ಒಂದು ಪ್ರಮಾಣ ಶ್ಲೋಕ ಇದೆ. ದೇವರು ನೋಡ್ತಾನೆ, ಅದರಿಂದ ಅವನಿಗೆ ಚಕ್ಷು ಅಂತ ಹೆಸರು. ಶ್ರೋತ್ರ ಅಂತಿದೆ, ದೇವರಿಗೆ ಕೇಳ್ತಾನೆ, ಅದರಿಂದ ಅವನಿಗೆ ಶ್ರೋತ್ರ ಅಂತ ಹೆಸರು. ದೇವರು ರುಚಿ ನೋಡ್ತಾನೆ, ಅದರಿಂದ ಅವನಿಗೆ ಜಿಹ್ವ ಅಂತ ಹೆಸರು. ಹೀಗೆ ಎಲ್ಲ ಶಬ್ದ ದೇವರನ್ನು ಹೇಳುತ್ತೆ. ಮತ್ತಿಲ್ಲಿ ನಾವು ಎಲ್ಲವನ್ನು ಕೃಷ್ಣಾರ್ಪಣ ವಸ್ತು, ಪ್ರತಿಯೊಂದು ಊಟ ಮಾಡುವ ಪದಾರ್ಥವನ್ನು ಕೃಷ್ಣನಿಗೆ ಆಹುತಿ ಅಂತ ಅರ್ಪಣೆ ಮಾಡಬೇಕು ಅಂತಂದರು. ಬೇಕಾದಷ್ಟು ರೂಪಗಳಿದೆ. ಕೃಷ್ಣನನ್ನೇ ಯಾಕೆ ಇಟ್ಟುಕೊಂಡಿದ್ದು ಅಂದರೆ ಸ್ವೀಕಾರ ಮಾಡಿದ್ದು ದಾಸರು ಅಂದರೆ, ಇಲ್ಲಿ ನಮಗೆ ಅತ್ಯಂತ ಹತ್ತಿರದ 5,000 ವರ್ಷದ ಹಿಂದಿನ ಅವತಾರ. ಇವತ್ತು
ನಿನ್ನೆ ಕೃಷ್ಣಾಷ್ಟಮಿ ಪರ್ವಕಾಲದಲ್ಲಿದ್ವಿ, ಅಡುಗೆ ಕೊಟ್ಟಿದ್ದೇವೆ ಎಲ್ಲ. ಅದರಿಂದ ಕೃಷ್ಣನ ಅನಂತ ರೂಪಗಳಲ್ಲಿ, ಪರಮಾತ್ಮನ ಅನಂತ ರೂಪಗಳಲ್ಲಿ ಕೃಷ್ಣನ ರೂಪ ಬಹಳ ಮಹತ್ವದ್ದು. ಕಲಿಯುಗದಲ್ಲಿ ವಿಶೇಷ ಕೃಷ್ಣನ ಚಿಂತನೆ ಮಾಡಬೇಕು ಅಂತ ಉಲ್ಲೇಖ ಇರೋದರಿಂದ ಕೃಷ್ಣನನ್ನೇ ಇಲ್ಲಿ ಸ್ವೀಕಾರ ಮಾಡಿದ್ದಾರೆ ಅಂತ ಇದರ ಅಭಿಪ್ರಾಯ. ಇದಾದ ಮೇಲೆ ಈ 5ನೇ ಪದ್ಯದಲ್ಲಿ ದೇವರ ರೂಪ ಯಾವ್ಯಾವ ಚಿಂತನೆ ಮಾಡ್ತಾ ಬರಬೇಕು. ಪುರುಷನಲ್ಲಿ ಪ್ರದ್ಯುಮ್ನ ಇದ್ದಾನೆ, ಮಾತಿನಲ್ಲಿ ಪ್ರದ್ಯುಮ್ನ ನಾರಾಯಣ ಇದ್ದಾನೆ, ಪ್ರಾಣನಲ್ಲಿ ಪ್ರದ್ಯುಮ್ನ ವಾಸುದೇವ, ನಾಲಿಗೆಯಲ್ಲಿ ಪ್ರದ್ಯುಮ್ನ ಸಂಕರ್ಷಣ, ನಮ್ಮ ಬಲಕಿವಿ ಎಡಕಿವಿಗಳಲ್ಲಿ ಪ್ರದ್ಯುಮ್ನ ಅನಿರುದ್ಧ, ಕಣ್ಣುಗಳಲ್ಲಿ ಪ್ರದ್ಯುಮ್ನ. ಹೀಗೆ ದೇವರ ರೂಪಗಳ ಉಲ್ಲೇಖ ಆಯಿತು. 6ನೇ ಪದ್ಯ ಸುಲಭ, ಅದನ್ನು ನಾನು PDF ಹಾಕಿದ್ದೇನೆ, ಅದನ್ನು ನೀವೇ ಗಮನಿಸಬಹುದು. ಬಹಳ ಸುಲಭ, ಅದನ್ನು ಮತ್ತೆ ಪ್ರತ್ಯೇಕ ಹೇಳ್ತಾ ಇಲ್ಲ. ರೇತಸ್ಸಿನ ಒಳಗಿರುವ ಜೀವನನ್ನು ಸ್ತ್ರೀಯೇ ಅಗ್ನಿ ಅಲ್ಲಿ ಆಹುತಿ ಕೊಟ್ಟು ಗರ್ಭದ ಒಳಗೆ ಹಾಕ್ತಾರೆ ಅಂತ ಹೇಳ್ತಾ ಇಂದಿನ ಚಿಂತನೆನ ಪರಮಾತ್ಮನ ಪಾದಕರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಹರಯೇ ನಮಃ.